4ನೇ ದಿನ 4 ಟ್ರೇಡ್ ತೊಗೊಂಡಿದ್ದೀನಿ, 1 2 3 4. ಸೊ ಹ್ಯೂಜ್ ಲಾಸು. ಪೊಸಿಷನ್ ತೋರಿಸ್ಬಿಡ್ತೀನಿ. 5343 ರುಪೀಸ್ ಲಾಸ್ ಆಗಿದೆ. ತಗೊಂಡಿರೋ ಟ್ರೇಡು ಕಂಪ್ಲೀಟ್ಲಿ ವೇಸ್ಟ್. ಫುಲ್ ಎಮೋಷನಲ್ ಟ್ರೇಡಲ್ಲಿ ತಗೊಂಡಿದ್ದೀನಿ. ಯಾವ ಥರ ಲಾಸ್ ಆಗಿದ್ದೀನಿ ಅಂತ ನಿಮ್ಗೊಂದು ಗ್ಲಾನ್ಸ್ ಮಾಡ್ತೀನಿ. ಏನಕ್ಕೆ ತೊಗೊಂಡೆ, ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಎಷ್ಟು ಸೇಫಾಗಿ ಇರಬೇಕು ಅಂತ. ಇದು ಬಂದುಬಿಟ್ಟು 213ಗೆ ನಾನು ಟ್ರೇಡ್ ತೊಗೊಂಡಿದ್ದು, 936ಗೆ 25,900 ದುಡ್ಡೆಲ್ಲ ಲಾಸ್ ಆಗೋಯ್ತಲ್ಲ ಗುರು. ಓಕೆ, ಫಸ್ಟ್ ಟ್ರೇಡು 25,900 ಸೀಲ್ ತೊಗೊತೀನಿ. ಈ ಟ್ರೇಡು ನಂದು ಆ್ಯಕ್ಚುಲಿ ತೊಗೊಳ್ಬೇಕಾಗಿರೋಂಥ ಥಾಟ್ ಏನಿರಲಿಲ್ಲ. ಏನಕ್ಕೆ ತೊಗೊಂಡೆ ಅಂದರೆ ಲಿಮಿಟ್ ಆರ್ಡ್ರು ಹಾಕ್ಬಿಟ್ಟಿದ್ದೆ, ಹೀಗೆ ತೊಗೊಂಡೆ. ಇಲ್ಲೊಂದು ಸ್ಟ್ರೆಂತ್ ಇದೆ, ಈ ಸ್ಟ್ರೆಂತಲ್ಲಿ ನಾನು ಫಿಬ್ ಹಾಕಿದ್ದೀನಿ. ಫಿಬ್ಬು ಬಂದು ಇಲ್ಲಿ ಟಚ್ ಆಗಿದೆ. ಓಕೆ, ಸೊ ಇದು ಫಿಬ್ಬು ಬಂದು ಟಚ್ ಆಗಿದೆ. ಫಿಬ್ಬು ಟಚ್ ಆದಮೇಲೆ ಮಾರ್ಕೆಟ್ಗೆ ನಾನು ನೆಕ್ಸ್ಟ್ ಫಿಬ್ಬು ಬಂದ್ಬಿಟ್ಟು ಇಲ್ಲಿ ಹಾಕ್ತೀನಿ. ಫಿಬೋನಚಿ ಲೆವೆಲ್ ಇಲ್ಲಿ ಹಾಕ್ತೀನಿ. ಈ ಫಿಬೋನಚಿ ಲೆವೆಲ್ ಇಲ್ಲಿ ಹಾಕಿದ್ಮೇಲೆ ಮಾರ್ಕೆಟ್ ಬಂದುಬಿಟ್ಟು ಇಲ್ಲಿ ಟಚ್ ಆಗಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಟಚ್ ಆಗಿ ಕನ್ಸಲ್ಟೇಷನ್ ಆಗಿದೆ. ಸೊ ನಾನು ಇಲ್ಲಿ ಟ್ರಯಾಂಗಲ್ ಪ್ಯಾಟರ್ನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಈ ಲೆವೆಲಲ್ಲಿ. ಸೊ ಈ ಲೆವೆಲಲ್ಲಿ ಇಲ್ಲಿಂದ ಟ್ರಯಾಂಗಲ್ ಪ್ಯಾಟರ್ನ್ ವೆಯ್ಟ್ ಮಾಡ್ತಾ ಇರ್ತೀನಿ. ಆವಾಗ ಮಾರ್ಕೆಟ್ ಬಂದುಬಿಟ್ಟು ಇಲ್ಲಿ ಬ್ರೇಕ್ ಆಗುತ್ತೆ. ಈ ಲೆವೆಲ್ಲು ಬ್ರೇಕ್ ಆದಮೇಲೆ ನಾನು ಎಂಟ್ರಿ ಕೊಡಬೇಕಾಗತ್ತೆ. ಸೊ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ಇದು, ಈ ಎಂಟ್ರಿ ಪಾಯಿಂಟ್ ಕೊಡಬೇಕಾಗತ್ತೆ. ಇದು ಎಸ್ ಎಲ್ ಆಗಿರುತ್ತೆ. ಎಸ್ ಎಲ್ಲು 19 ಪಾಯಿಂಟ್ಸ್ ಆಗಿರೋದ್ರಿಂದ ಇಲ್ಲಿ ಟಚ್ ಆದಮೇಲೆ ನಾನು ಇಲ್ಲಿ ಮಿಡ್ಡಲ್ಲಿ ಇಲ್ಲಿ ಎಂಟ್ರಿ ಕೊಡೋಣ ಅಂತ ಅಂದ್ಕೊಂಡಿರ್ತೀನಿ. ಸೊ ಇಲ್ಲಿ ಎಂಟ್ರಿ ಕೊಡೋಣ, ಇದು ಎಸ್ ಎಲ್ ಆಗುತ್ತೆ, ಕಮ್ಮಿ ಸ್ಟಾಪ್ ಲಾಸ್ ಆಗುತ್ತೆ ಅಂತ. ನಾನು ಲಿಮಿಟ್ ಆರ್ಡ್ರ್ ಇಟ್ಟಿರ್ತೀನಲ್ವಾ, ಸೊ ಈ ಲಿಮಿಟ್ ಆರ್ಡ್ರಲ್ಲಿ ನನಗೆ ಇಲ್ಲೇ ಆರ್ಡ್ರ್ ತೊಗೊಂಡ್ಬಿಡ್ತೀನಿ. ವಿಕ್ ನೋಡಿಲ್ಲ ನಾನು, ವಿಕ್ಕು ಫಾರ್ಮ್ ಆಗಿರೋದು ಗೊತ್ತಾಗಿಲ್ಲ. ಮೊಬೈಲಲ್ಲಿ ನೋಡ್ತಾ ಇದ್ದಾಗ ತೊಗೊಂಡಿರೋಂಥ ಎಂಟ್ರಿ. ಸೊ ಇಲ್ಲಿ ಎಂಟ್ರಿ ತೊಗೊತೀನಿ, ಇಮ್ಮಿಡಿಯೇಟ್ ಸ್ಟಾಪ್ ಲಾಸ್ ಟಕ್ ಅಂತ ಬಂದು ಸ್ಟಾಪ್ ಲಾಸ್ ಇಟ್ಟಾಗ್ಬಿಡುತ್ತೆ. ಸೊ 700 ರುಪೀಸ್ ಲಾಸ್ ಆಗುತ್ತೆ. ಒಂದು ಟ್ರೇಡ್ ನಂದಲ್ಲ ಅಂತ ಬಿಟ್ಬಿಡ್ತೀನಿ. ಸೆಕೆಂಡ್ ಟ್ರೇಡು ಬಂದುಬಿಟ್ಟು ಇದೆ ಮಾಮೂಲಿ ಈ ಸೈಡೇ ನಾನು ವೆಯ್ಟಿಂಗ್ ಮಾಡ್ತಾಯಿದ್ದೆ, ಬಿಕಾಸ್ ಆಫ್ ಮಾರ್ಕೆಟ್ US ಮಾರ್ಕೆಟ್ ಬುಲ್ಲಿಶ್ ಇರೋದ್ರಿಂದ. ಸೆಕೆಂಡ್ ಮಾರ್ಕೆಟ್ಗೆ ಎಂಟ್ರಿ ಬಂದುಬಿಟ್ಟು ಈ ಬ್ರೇಕ್ಔಟ್. ಇಲ್ಲೊಂದು ಬ್ರೇಕ್ಔಟ್ ಇಡ್ತೀನಿ. ಸೊ ಮಾರ್ಕೆಟ್ ಇಲ್ಲಿ ಬ್ರೇಕ್ ಆಗುತ್ತೆ ಈ ಕ್ಯಾಂಡಲಲ್ಲಿ, ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಕೊಡ್ತೀನಿ. ಇದು ಕೂಡ ಯೂಸ್ಲೆಸ್ಸು. ನಾನು ಆ್ಯಕ್ಚುಲಿ ಹಿಂಗಿಡಬೇಕಿತ್ತು, ಹಿಂಗಿಟ್ಟಿದ್ರೆ ವರ್ತ್ ಇಟ್ಟಿರೋ ಅಂಥದ್ದು. ಬಟ್ ನಾನು ಇಲ್ಲಿಟ್ಟಿಲ್ಲ, ಇಲ್ಲಿಟ್ಟೆ ಈ ಕ್ಯಾಂಡಲಲ್ಲಿ. ಸೊ ಕ್ಯಾಂಡಲ್ ಓಪನ್ ಆಯಿತು, ಎಂಟ್ರಿ ಕೊಟ್ಟೆ, 11 ಪಾಯಿಂಟ್ಸ್ ಲಾಸ್ ಆಯಿತು. ನೋಡಿ ಈ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗಿದ್ದೀನಿ. ಈ ಆ್ಯರೋ ಮಾರ್ಕ್ ಇದೆಯಲ್ಲ, ಈ ಆ್ಯರೋ ಮಾರ್ಕೆ ಎಕ್ಸಿಟು, ಇದು ಎಂಟ್ರಿ. ಸೊ ಎರಡು ಲಾಸ್ ಆಗಿದೆ ಇವಾಗ. ಟೋಟಲ್ ನನಗೆ 2 ಲಾಸ್ ಆಯಿತು. ಇದು ಸಿ ಸೈಡು, ಈ ಸಿ ಸೈಡು 2 ಲಾಸ್ ಆಯಿತಾ. ಮೂರನೇದು ಬಂದುಬಿಟ್ಟು ಪಿ ಇ ಸೈಡು 26100 ಪಿ ಇ ಸೈಡು. ಮೂರನೇ ಟ್ರೇಡ್ ತೊಗೊಳ್ಳೋದ್ರಲ್ಲಿ ವ್ಯಾಲಿಡ್ ಇದೆ. ಇಲ್ಲೊಂದು ಝೋನ್ ಇದೆ. ಫಸ್ಟು ಝೋನ್ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಹೋಗ್ಲಿ ಬಿಡಿ, 327 ಕ್ಯಾಂಡಲ್ ಯೂಸ್ ಇಲ್ಲ, ಮಿಸ್ ಆಯಿತು. ನನಗೆ ಇಲ್ಲೊಂದು ಚಿಕ್ಕ ಸ್ಟ್ರೆಂತ್ ಇದೆ ಅಂತ ಗೊತ್ತಾಯಿತು. ಇದು ಅಷ್ಟೇ ವ್ಯಾಲಿಡ್ಡೇ. ಮಾರ್ಕೆಟ್ ಬಂದು ಈ ಸ್ಟ್ರೆಂತ್ ಹತ್ರ ಬಂದು ಕನ್ಸಲ್ಟೇಷನ್ ಆಗಿ ಪರ್ಫೆಕ್ಟ್ ಇಲ್ಲೊಂದು ಬ್ರೇಕ್ಔಟ್ ಕೊಡುತ್ತೆ. ಈ ಬ್ರೇಕ್ಔಟಲ್ಲಿ ಎಂಟ್ರಿ ಪರ್ಫೆಕ್ಟಾಗಿ ಇದು ಎಂಟ್ರಿ ಪಾಯಿಂಟು. ಈ ಕ್ಯಾಂಡಲ್ ಇದೆಯಲ್ಲ, ಇದು ಎಂಟ್ರಿ ಪಾಯಿಂಟ್. ಇದು ಎಸ್ ಎಲ್ ಇಟ್ಟಿದ್ದೆ ನಾನು. ಎಂಟ್ರಿ ಪಾಯಿಂಟ್ ಕೊಟ್ಟೆ, 12 ಪಾಯಿಂಟ್ಸ್ ಬರ್ತಿಟ್ಟೆ, 12 ಪಾಯಿಂಟ್ಸ್ ಲಾಸ್ ಆಯಿತು. ಇದು ಬಂದುಬಿಟ್ಟು ಪಿ ಇ ಸೈಡು ಎಂಟ್ರಿ. ಇಲ್ಲಿ ನೋಡಿ, ಇದು ನನ್ನ ಎಮೋಷ್ನಲ್ ಒಂದು ಟ್ರೇಡು. ಸೊ ಪಿ ಇ ಸೈಡ್ ನನಗೆ ಲಾಸ್ ಆಗಿದ್ದು ಬಂದುಬಿಟ್ಟು 127, 110 ಅಂದರೆ 17 ಪಾಯಿಂಟ್ಸ್ ಲಾಸ್ ಆಗಿದೆ, ಹೌದಲ್ಲ? ಓಕೆ, ಗಾಡ್ 10 20 10 17 ಪಾಯಿಂಟ್ಸ್ ಲಾಸ್ ಆಗಿದೆ ಪಿ ಇ ಸೈಡು. ಇದೆಲ್ಲ ಚಿಕ್ಕ ಲಾಸು, 7-8 ಪಾಯಿಂಟ್ಸ್. ಸೊ ಲಾಸ್ ಆದಮೇಲೆ ಈ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಈ ಕ್ಯಾಂಡಲ್ ಫಾರ್ಮೇಷನ್ಗೆ ನಾನು ಸಿ ಇ ಸೈಡ್ ಒಂದು ಎಂಟ್ರಿ ಕೊಟ್ಟೆ, 136. ಈ ಟೈಮಲ್ಲಿ ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ, ಕ್ಯಾಪಿಟಲ್ ಪೂರ್ತಿ ಗಾನ್. ಸೊ ಕಮ್ಮಿ ಕಾಸು ಯಾವುದು ಅಂತ, ಔಟ್ ಆಫ್ ದ ಮನಿ 26,050. 26,050ಲಿ ನಾನೊಂದು ಎಂಟ್ರಿ ಕೊಟ್ಟೆ. ಮಾರ್ಕೆಟು ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ ಮಿಡ್ಡಲ್ಲಿ 136ಗೆ. ಬ್ರೇಕ್ಔಟ್ ಇಟ್ಕೊಳ್ಳಿ. ಮಾರ್ಕೆಟ್ ಫಾರ್ಮ್ ಆಗ್ತಾ ಇದ್ದಂಗೆ 136 ಎಂಟ್ರಿ ಕೊಟ್ಟೆ. ಇದು ಯೂಸ್ ಎಸ್ ಎಲ್ಲು 34 ಪಾಯಿಂಟ್ಸು. ಸೊ 1:2
2 ತೊಗೊಳ್ಳೋಣ ಅಂತ ಅಂದ್ಕೊಂಡೆ. 71 ಪಾಯಿಂಟ್ಸು. ಆದರೆ ಮಾರ್ಕೆಟ್ ಇದು ಎಮೋಷನಲ್ ಎಂಟ್ರಿ ನನಗೆ ಇದನ್ನು ತೊಗೊಂಡು ಇಲ್ಲೇ ಎಕ್ಸಿಟ್ ಆಗ್ಬೋದಿತ್ತು. ಅಟ್ಲೀಸ್ಟ್ ಒಂದು 20 ಪಾಯಿಂಟ್ಸ್ ಬಂದಿರೋದು, 25 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ ಲಾಸ್ ರಿಕವರಿ. 3000 ಲಾಸ್ ಇತ್ತು ಅವಾಗ, ಆಲ್ಮೋಸ್ಟ್ ಲಾಸ್ ರಿಕವರಿ ಆಗ್ತಿತ್ತು. ನೀವು ನೋಡ್ಬೋದು, ಇಲ್ಲಿದೆ ನಮಗೆ ಒಂದು 50 ಲಾಸ್, 2600 ಲಾಸ್ ಆಗಿದೆ. 2600 ಇನ್ 1 ಲಾಟ್ ಲಾಸ್, ಹ್ಯೂಜ್ ಲಾಸ್ ಆ್ಯಕ್ಚುಲಾಗಿ. ಸೊ ನಾನು ಎಂಟ್ರಿ ತೊಗೊಂಡೆ. SL ನೋಡಿ, ಅದೇ ಕ್ಯಾಂಡಲಲ್ಲಿ SL ತೊಗೊಂಡಿದ್ದೀನಿ. SL ಟೆನಿ ಕಾಸ್ಟ್ ನಾನು ತೊಗೊಬೇಕು ಅಂತ ತೊಗೊಂಡೆ. ಇದಾದಮೇಲೆ ನನ್ನ ಹತ್ರ ಒಂದು ಪ್ಯಾಟ್ರನ್ ಇತ್ತು. ಸೊ ಅದನ್ನು ನಾನು ಡಿಪ್ಲಾಯ್ ಮಾಡಿದ್ದಿದ್ರೆ ಸ್ವಲ್ಪ ಆದರೂ ಲಾಸ್ ರಿಕವರಿ ಆಗಿರೋಂಥದ್ದು. ಹ್ಯೂಜ್ ಬುಲ್ಲಿಶ್ ಕ್ಯಾಂಡಲ್ ಬಂದಾದಮೇಲೆ ಟ್ರಯಾಂಗಲ್ ಪ್ಯಾಟ್ರನ್ ಬ್ರೇಕ್ಔಟ್ ಆಗಿ ಈ ಮಾರ್ಕೆಟ್ ಹತ್ರ ಇಲ್ಲಿ ಬಂದು ನಮಗೆ ಆರ್ಡರ್ಸ್ ತೊಗೊಳುತ್ತೆ. ಆಫ್ಟರ್ ಆರ್ಡರ್ಸ್ ತೊಗೊಂಡಾದ್ಮೇಲೆ ಬುಲ್ಲಿಶ್ ಕ್ಯಾಂಡಲ್ ಎಂಟ್ರಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಡೋಜಿ ಫಾರ್ಮ್ ಆಗಿದೆ. ಸೊ ಇದು ನನ್ನ ಎಂಟ್ರಿ, ಡೋಜಿ ಫಾರ್ಮ್ ಆಗಿದೆ ಅಲ್ವಾ. ಬಟ್ ನನಗಿಲ್ಲಿ ಎಂಟ್ರಿಗೆ ಲಾಸ್ ಬಂದುಬಿಟ್ಟು ಹ್ಯೂಜ್ ಇರುತ್ತೆ, ಕರೆಕ್ಟ್ ಅಲ್ವಾ. 32 ಪಾಯಿಂಟ್ಸ್ ಹ್ಯೂಜ್ ಲಾಸ್ ಆಗುತ್ತೆ. ಸೊ ಅವಾಗ ಮೈನರ್ 1 ಮಿನಿಟು 2 ಮಿನಿಟ್ಸ್ಗೆ ಹೋಗಬೇಕು. 1 ಮಿನಿಟ್ಗೆ ಹೋದರೆ 1 ಮಿನಿಟಲ್ಲಿ ಯಾವುದೇ ರೀತಿಯಂಥ ಒಂದು ಪ್ಯಾಟ್ರನ್ ಫಾರ್ಮ್ ಆಗಿಲ್ಲ. ಬಟ್ 2 ಮಿನಿಟ್ಸಲ್ಲಿ ಪ್ಯಾಟ್ರನ್ ಅಂತೇನಿಲ್ಲ, 2 ರೆಡ್ಡು 1 ಗ್ರೀನ್ ಕ್ಯಾಂಡಲ್ ಬರುತ್ತೆ. ನಾವು ಇಲ್ಲಿ ಎಂಟ್ರಿ ಕೊಡ್ಬೋದು. ಎಂಟ್ರಿ ಬ್ರೇಕ್ಔಟು, ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಡ್ತೀವಿ. ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟರೆ ಸ್ಟಾಪ್ ಲಾಸು 18 ಆಗುತ್ತೆ. ಇಲ್ಲಿಗೆ ತೊಗೊಬೋದು, 12 ಪಾಯಿಂಟ್ಸ್ ತೊಗೊಬೋದು ಆರಾಮಾಗಿ. ಸ್ಟಾಪ್ ಲಾಸ್ ತೊಗೊಂಡು ಟಾರ್ಗೆಟ್ ಬಂದುಬಿಟ್ಟು ಮಾಮೂಲಿ ಇಲ್ಲಿ ತೊಗೊಬೋದು. ಟಾರ್ಗೆಟಿಗೆ ನನ್ನ ಹತ್ರ ಇನ್ನೊಂದು ಚಿಕ್ಕ ಪ್ಯಾಟ್ರನ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡಾದ್ರೂ ತೊಗೊಬೋದಾಗಿತ್ತು. ಫಾರ್ ಎಕ್ಸಾಂಪಲ್ 3 ಮಿನಿಟ್ ಕ್ಯಾಂಡಲ್ ಹಾಕಿದಾಗ ನಾನು 3 ಮಿನಿಟ್ಸ್ ಇಲ್ಲೇ ಎಂಟ್ರಿ ಕೊಟ್ಟರೆ, ಇದು SL ಅಂತ ಇಟ್ಕೊಂಡ್ರೆ 1:1.5 ಟಾರ್ಗೆಟ್, 1.5 ಇಷ್ಟು ಟಾರ್ಗೆಟು. ಸೊ ಇದನ್ನು ಆ ಲೆವೆಲ್ಗೆ ಇಟ್ಕೊಂಡು ಮ್ಯಾಚಪ್ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡ್ಬೋದಿತ್ತು. ಸೊ ಈ ಟ್ರೇಡ್ ನಾನು ತೊಗೊಂಡಿದ್ರೆ ಅಟ್ಲೀಸ್ಟ್ ನಾನು ರಿಕವರಿ ಆದರೂ ಮಾಡ್ಕೊಂಡಿದ್ದೆ. 53 ಪಾಯಿಂಟ್ಸ್ ಪ್ರಾಫಿಟ್ ಇರೋವಂಥದ್ದು. 53 ಇಂಟು 75, 3900 ಮೈನಸ್ 5300 ಅಂದರೆ 1300 ರುಪೀಸ್ ನಾನು ಲಾಸಲ್ಲಿ ಇರ್ತಾಯಿದ್ದೆ. ಬಟ್ ರಿಕವರಿ ಆಗಿರೋದು 3000 ಹ್ಯೂಜ್. ಬಟ್ ನನಗಿದು 5000 ಏನಿದೆ ಹ್ಯೂಜ್ ಲಾಸು. ನನ್ನ ಹತ್ರ ಅಷ್ಟೊಂದು ಕ್ಯಾಪಿಟಲ್ ಇಲ್ಲ, ನಾನು ಆಲ್ರೆಡಿ ಓಡಿಸ್ಕೊಂಡಿದ್ದೀನಿ. ಫಂಡ್ಸ್ ನೋಡಿದ್ರೆ ಸುಸ್ತಾಗ್ತೀರಾ. ಎಷ್ಟಿದೆ? 13,000 ಇದೆ ಅಷ್ಟೇ. ಬಟ್ ಓಕೆ, ನಾನು ಎಮೋಷ್ನಲ್ ಹರ್ಟ್ ಆದಾಗ ನಾನು ತೊಗೊಂಡಿರುವಂಥ ಕಮ್ಮಿ ಲಾಸಲ್ಲಿ ಒನ್ ಡೇ 4000 ಒಂದು ಲಾಸ್ ತೊಗೊಂಡಲ್ಲ, ಅವಾಗ ಒಂದು 2000 ರುಪೀಸ್ ಎಮೋಷನಲ್ ಲಾಸು. ಇದೊಂದು 2600ಅಲ್ಲಿ 3000 ರುಪೀಸ್ ಎಮೋಷನಲ್ ಲಾಸು. ಬ್ಯಾಲೆನ್ಸ್ ನನ್ನ ಟ್ರೇಡ್ ತೊಗೊಂಡಿರೋ ಲಾಸು. ಓಕೆ, ನಾಟ್ ಬ್ಯಾಡ್. 4 ಟ್ರೇಡ್ ತೊಗೊಂಡಿದ್ದೀನಿ, ಹ್ಯೂಜ್ ಲಾಸ್ ತೊಗೊಂಡಿದ್ದೀನಿ. ಟುಡೇ ದ ಡೇ ಇಸ್ ಆಲ್ರೆಡಿ ಡನ್. ಆಲ್ರೆಡಿ ನಾನು ಇದೊಂದು ಟ್ರೇಡ್ ತೊಗೊಂಡಿದ್ರೆ ನನಗೆ ರಿಕವರಿ ಆಗಿರೋದು. ಬಟ್ ಬೇಡ, ನನ್ನ ಟ್ರೇಡ್ ಲಿಮಿಟು ಅವೆಲ್ಲ ನಾನು ಎಮೋಷ್ನಲಿ ಕಂಟ್ರೋಲ್ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಕಲ್ತ್ಕೊತಾ ಇದ್ದೀನಿ, ಮಾರ್ಕೆಟ್ ಅಲ್ವಾ. ಸೊ ಅದಕ್ಕೋಸ್ಕರ ಕಲೀಲೇಬೇಕು, ಕಲ್ತ್ರೇ ಏನಾದರೂ ಸೊಲ್ಯೂಷನ್ ಮಾಡೋಕ್ಕೆ ಸಾಧ್ಯ ಅಂತ. ಮಾರ್ಕೆಟ್ ಬುಲ್ಲಿಶ್ ಇದೆ. ಸೊ ಫ್ರೈಡೇ ಆಗಿರೋದ್ರಿಂದ ಸಿಂಗಲ್ ರ್ಯಾಲಿ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಎ ಗುಡ್ ಡೇ. ಬಾಯ್.